ನೆಸಿಟಿ ನಮಗೆ ಬಿದ್ದಿಲ್ಲ. ನಾವು ಯಾರೋ ಸಿ ಡಿ ಮಾಡೋಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದಂಥವ್ರಲ್ಲ ನಾವು. ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲೋ ಒಂದು ಕಡೆ ಈ ಸದನ ಬಡವರ ಪರವಾಗಿ, ರೈತರ ಪರವಾಗಿ, ಈ ರಾಜ್ಯದಲ್ಲಿದ್ದಂಥ ಅಭಿವೃದ್ಧಿ ಪರವಾಗಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಬಜೆಟಲ್ಲಿ ಹಣವನ್ನು ಕೊಟ್ಟು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ನುಕ್ಸಾನಲ್ಲಿ ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಕೆಲಸಗಳು ನಿಂತು ಹೋಗಿದಾವ. ನೀರಾವರಿ ಯೋಜನೆಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ, ಯಾವುದನ್ನು ಪ್ರೋಗ್ರೆಸ್ ರಿಪೋರ್ಟ್ 0 ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಏನು ಚರ್ಚೆ ಮಾಡಬೇಕಾಗಿದನೋ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸದನ ನಡೆಸುವಂಥ ಟೈಮಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ದುರ್ದೈವ ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತದೆ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ. ಇದಕ್ಕೋಸ್ಕರವಾಗಿ ನಾವು ಸದನಕ್ಕೆ ಹೋಗ್ಬೇಕಾ? ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ಯಾರು ಇದನ್ನ ಏನು ಸಿ ಡಿಗಳನ್ನು ಫ್ಯಾಕ್ಟ್ರಿ ಮಾಡಿದಾರೆ ಅನ್ನೋಂಥ ವಿಚಾರವನ್ನು ತಾವೇನು ಕೇಳ್ತಾ ಇದ್ರು ಅದನ್ನು ಪತ್ತೆ ಹಚ್ಚಿರಲ್ಲ. ಇವತ್ತು ನಾನು ಯಾರ ಮೇಲೆ ಆರೋಪಣೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಯಾರು ಇದನ್ನ ಮೂಲ ಯಾರು, ಇವತ್ತು ಮೂಲ ಯಾರು ಅನ್ನೋದು ಯಾರು ಕಂಡುಹಿಡಬೇಕು? ಗೃಹ ಮಂತ್ರಿಗಳು ಕಂಡುಹಿಡಬೇಕು, ಮುಖ್ಯಮಂತ್ರಿಗಳು ಕಂಡುಹಿಡಬೇಕು. ನಿಮ್ಮಿಬ್ಬರಿಗೆ ಆಗಲ್ಲನ, ಮುಖ್ಯಮಂತ್ರಿಗಳು ಕಂಡುಹಿಡಿಯೋಕ್ಕಾಗಲ್ಲ, ಗೃಹ ಮಂತ್ರಿಗಳಿಗೆ ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ CBI ಕೊಡ್ರಲ್ಲ ಸರ್. ಈ ಕದ್ದಾಲಿಕೆ ವಿಚಾರ ಏನು ಹೊಸದೇನಲ್ಲ. ಇವತ್ತು ಆಡಳಿತ ಪಕ್ಷದಲ್ಲಿದ್ದಂಥವ್ರು ಅನೇಕ ಮಂದಿ, ಅಂದರೆ ಎಲ್ಲ ಪಕ್ಷಗಳು ಹಂಗಲ್ಲ, ಕೆಲವು ಮಂದಿ ಏನಾಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ರೀತಿ ಫೋನ್ ಕದ್ದಾಲಿಕೆ ಮಾಡಿದಂಥ ವಿಚಾರಗಳು ಅನೇಕ ಉದಾಹರಣೆಗಳು ಇದಾವೆ. ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಮಾಡಿರೋದು ಸತ್ಯ ಇದೆ. ಯಾಕಂದರೆ ಕೇವಲ ವಿರೋಧ ಪಕ್ಷದ ನಾಯಕರದೊಂದೇ ಅವರು ಈ ಫೋನ್ ಕದ್ದಾಲಿಕೆ ಮಾಡ್ತಾ ಇಲ್ಲ. ಆಡಳಿತ ಪಕ್ಷದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರ, ಯಾರು ಏನು ನಮ್ಮನ್ನು ಕೃಷಿ ಯಾವ ರೀತಿ ಭದ್ರತೆ ಉಳಿಸ್ಕೋಬೇಕಂದೇಳಿ ಏನೇನು ಮಾಡ್ಬೇಕನ್ನಂಥದ್ದು ಈ ಸರ್ಕಾರದಲ್ಲಿಂದ ಆಡಳಿತ ಪಕ್ಷದಲ್ಲಿದ್ದಂಥ ಎಲ್ಲ ಮಂತ್ರಿಗಳ ಮೇಲೆ ಫೋನ್ ಕದ್ದಾಲಿಕೆ ಕೂಡ ನಡೀತಾ ಇದೆ. ಇವತ್ತು ಗಂಭೀರವಾದಂಥ ಆರೋಪಣೆ ಮಾಡೋಂಥ ಟೈಮಲ್ಲಿ ರಾಜಣ್ಣವರು ಒಪ್ಕೊಂಡಿದ್ದಾರೆ. ನಾನು ವಿರೋಧ ಪಕ್ಷದಲ್ಲಿದ್ದೆ ಮಾತಾಡ್ತಾ ಇಲ್ಲ. ಅವ್ರ ಪಕ್ಷದಲ್ಲಿದ್ದಂಥವ್ರು ಕೆಲವು ಮಂದಿ ಅವ್ರನ್ನ ಷಡ್ಯಂತ್ರದಿಂದ ಈ ಹನಿ ಟ್ರ್ಯಾಪ್ದಲ್ಲಿ ಸಿಗಿಸ್ಬೇಕು ಅನ್ನೋಂಥ ವಿಚಾರವನ್ನು ನಾನು ಹೇಳ್ತಾರೆ. ಅವರು ಸ್ವಪಕ್ಷದವ್ರೆ, ಅವ್ರು ಕಾಂಗ್ರೆಸ್ಸಿನ ನಾಯಕರು, ರಾಜಣ್ಣವ್ರು ಕೂಡ ಹೇಳಿದ್ರೆ, ಇನ್ನು ಬಹಳಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ ಸರ್. ಈಗ ಹಂಗಾಗಿ ನನ್ನ ಕಳಕಳಿ ಇಷ್ಟೇ, ಇದ್ರ ಎಲ್ಲ ಒಂದು ಕಡೆ ಕೊನೆಗಾಣಿಸ್ಬೇಕಂದ್ರೆ ಯಾರು ತಪ್ಪಿದಸ್ಥರನ್ನ ಎಂಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂದ ತಕ್ಷಣ ಈ ರೀತಿ ಎಲ್ಲ ಒಂದು ಕಡೆ ಗಂಭೀರವಾದಂಥ ಆರೋಪಣೆ ಮಾಡಿದ ತಕ್ಷಣನೇ ಯಾರ್ಯಾರ ಮೇಲೆ ಬಂದೂಕಿಟ್ಟು ಸುಡೋದ್ರಿಂದ ಯಾರಿಗೆ ನಷ್ಟ ಆಗುತ್ತೆ. ಸದನದ ಗೌರವವನ್ನು ಕಾಪಾಡಬೇಕು. ರಾಜಕಾರಣದಲ್ಲಿ ಅತಿ ದೊಡ್ಡ ಕಳಂಕ ಅಂದರೆ ಒಂದು ರೀತಿ ರಾಜಕಾರಣಿಗಳಿಗೆ ಒಂದು ರೀತಿ ಪಿಚಾಚಿ ಥರ ಇವತ್ತು ಬೆನ್ನತ್ತಿದೆ. ಇವತ್ತು ಒಂದು ಕಡೆ ಸದನದಲ್ಲಿ ನಾವು ಅತಿ ಗೌರವದಿಂದ ಈ ಸದನವನ್ನು ನಾವು ನೋಡ್ತೀವಿ. ಸದನದಲ್ಲಿ ಮೇಲ್ಮನೆ ಆಗಿರ್ಬೋದು, ಕೆಳಗಡೆ ವಿಧಾನಸಭೆಯಲ್ಲಿ ಆಗಿರ್ಬೋದು, ಕೆಲವೊಂದು ಚರ್ಚೆಗಳಾಗಂಥ ಟೈಮಲ್ಲಿ ಗಂಭೀರವಾದಂಥ ಅದರದೇ ಆದಂಥ ಇತಿಹಾಸವನ್ನು ಉಳಿರುವಂಥ ಇವತ್ತು ನಮ್ಮ ಸದನ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗೋಂಥ ಟೈಮಲ್ಲಿ ಬಹುಶಃ ರಾಜಕಾರಣಿಗಳು ಹೆಂಗಿರಬೇಕು, ಯಾವ ರೀತಿಯಲ್ಲಿ ಸ್ವಚ್ಛತೆಯಿಂದ ರಾಜಕಾರಣಿಗಳು ಇರಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಾನು ಈ ಸರ್ಕಾರನ ಏನು ಕೇಳ್ತೀನಿ ಅಂದರೆ, ನಿಮ್ಮ ಸಚಿವ ಸಂಪುಟದಲ್ಲಿದ್ದಂಥ ಒಬ್ಬ ಸಚಿವರು, ಸಹಕಾರಿ ಸಚಿವರು ಎಲ್ಲೋ ಒಂದು ಕಡೆ ಗಂಭೀರವಾದಂಥ ಆರೋಪಣೆ ಬಂದಂಥ ಟೈಮಲ್ಲಿ ಅವರು ಸದನದಲ್ಲೇ ಅವರು ಒಪ್ಕೊತಾರೆ, ಹೌದು ಅನ್ನೋಂಥ ಮಾತನ್ನು ಕೂಡ ಒಪ್ಕೊತಾರೆ. ಆ ಸದನದಲ್ಲಿ ಒಪ್ಕೊಂಡ ನಂತರ ಎಲ್ಲೋ ಒಂದು ಕಡೆ ಅವರು ಆರೋಪಣೆ ಮಾಡ್ತಾರೆ, ನನ್ನ ಮೇಲೆ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೀತಾ ಇದೆ, ಈ ರೀತಿ ಹನಿ ಟ್ರ್ಯಾಪ್ ಮಾಡೋಂಥ ಕೆಲವು ಮಂದಿ ನನ್ನ ಕಡೆ ಬಂದಿದ್ದರು, ಅವರು ನನ್ನ ಹತ್ರ ಚರ್ಚೆ ಮಾಡಿದರು, ಆಮೇಲೆ ಅವ್ರು ಸಿಕ್ಕಿದ್ರು, ಅವ್ರನ್ನ ನಾವು ಹಿಡ್ಕೊಂಡು ಎಂಕ್ವೈರಿ ಮಾಡಿದಂಥ ಟೈಮಲ್ಲಿ ಕೆಲವು ಹೆಸರುಗಳು ಬಹಿರಂಗವಾಗಿ ಹೇಳಿದ್ರು ಅನ್ನೋಂಥ ವಿಚಾರ ಅಲ್ಲಿ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ ರಾಜಣ್ಣವರು ಹೇಳಿದ ನಂತರ ಅಲ್ಲಿ ಗಂಭೀರವಾಗಿ ತಗೋಬೇಕಾಗುತ್ತೆ ಅನ್ನೋ ಕಾರಣದಿಂದ ಸದನದಲ್ಲಿ ಅದಕ್ಕೆ ಮುಂದುವರೆದು ಏನಂತಂದರು, ಇಲ್ಲ ಕೇವಲ ನನ್ನ ಮೇಲೆ ಒಬ್ಬನೇ ಮೇಲೆ ಅಲ್ಲ, ಕೇವಲ ಇನ್ನು 48 ಮಂದಿ ಹಿರಿಯ ನಾಯಕರ ಮೇಲೆ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಮಾಡಿದೆ ಅನ್ನೋಂಥ ವಿಚಾರವನ್ನು ಅವರು ಉಲ್ಲೇಖನ ಮಾಡಿದಂಥ ಟೈಮಲ್ಲಿ ಅವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಂಥವ್ರು ನಾವೆಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷದಲ್ಲಿ ಇರೋ ಕಾರಣ
ನಾವು ಎಲ್ಲೋ ಒಂದು ಕಡೆ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿದ್ದಂಥ ಎಲ್ಲ ಶಾಸಕರನ್ನ ಅವರು ಸಸ್ಪೆಂಡ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅಂದರೆ ಅನೇಕ ಉದಾಹರಣೆಗಳನ್ನು ನೋಡಿದಂಥ ಟೈಮಲ್ಲಿ ಅವರು ಸ್ಪೀಕರನ್ನು ಮನಸ್ಸು ಮಾಡಿದರೆ ಅವರೆಲ್ಲ ಒಂದು ಕಡೆ ಮುಂದಾಳತ್ವವನ್ನು ತಗೊಂಡು ಎಲ್ಲರನ್ನ ಸಮಜಾಯಿಸಿ, ಯಾಕಂದರೆ ಸದನದಲ್ಲಿ ಒಂದ್ಸಲ ಸಭಾಧ್ಯಕ್ಷರಿಗೆ ಎಷ್ಟು ಅಂದ್ರೆಗಿನ ಅವ್ರಿಗೆ ಇದ್ದಂಥ ಅಧಿಕಾರ ಅಂದ್ರೆಗಿನ ಅವ್ರಿಗೆ ಕರೆದು ಚರ್ಚೆ ಮಾಡಿ ಬೇಕಾದರೆ ಇದು ತಪ್ಪಾಗಿದೆ ಇದು ತಪ್ಪಾಗಿಲ್ಲ ಅನ್ನೋಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸಮಾಧಾನ ಪಡಿಸ್ಬೋದಾಯಿತು. ಅರಾತುರಿಯಲ್ಲಿ ಇವತ್ತು ಎಲ್ಲ ಸದಸ್ಯರನ್ನ ಶಾಸಕರನ್ನೆಲ್ಲರೂ ಕೂಡ ಹೊರಗಡೆ ಹಾಕಿರುವಂಥದ್ದು ಎಲ್ಲರಿಗೂ ಕೂಡ ಇವತ್ತು ಎಲ್ಲ ಒಂದು ಕಡೆ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರ ಅನ್ನೋಂಥದ್ದು ಆರೋಪಣೆ ಇವತ್ತು ಸ್ಪೀಕರ್ನ, ಅಂದರೆ ಸ್ಪೀಕರ್ ಅನ್ನೋದಕ್ಕಿಂತ ಅವರು ಹೆಸರುಕ್ಕಲ್ಲ ಆ ಸ್ಥಾನಕ್ಕೆ ಅಗೌರವ ಮಾಡೋಂಥ ಕೆಲಸ ಇವತ್ತಿನ ಸ್ಪೀಕರ್ ಆದಂಥ ನಮ್ಮ ಯು ಟಿ ಖಾದರ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ನಿಮ್ಮ ನೀವು ಹೇಳಿದಂಥ ಮಾತನ್ನು ಒಂದು ಕಡೆ ಏನು ಹೇಳ್ತೀರಿ, ನಿಮ್ಮ ಸಚಿವರು ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ವಿಚಾರಣೆ ಮಾಡಿದಂಥ ಟೈಮಲ್ಲಿ ಇನ್ನು 48 ಮಂದಿ ಹಿರಿಯ ನಾಯಕರು ಶಾಸಕರ ಮೇಲೆ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ ಅಂತ ತಾವು ಸದನದಲ್ಲಿ ಒಪ್ಕೊಂಡಂಥ ಟೈಮಲ್ಲಿ ಅವತ್ತು ನಮ್ಮ ಶಾಸಕರೆಲ್ಲ ಕೂಡ ಹೋರಾಟ ಮಾಡಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ತಾವು 6 ತಿಂಗಳು 8 ತಿಂಗಳು ಅವ್ರನ್ನ ಸಭೆಯಿಂದ ಬಹಿಷ್ಕಾರವನ್ನು ಮಾಡೋದ್ರ ಮೂಲಕ ಇನ್ನು ನೀವು ಇವತ್ತು ಮನಸ್ಸು ಮಾಡಿದರೆ ಒಂದು ಕಡೆ ಏನು ಹೇಳ್ತೀರಿ, ರಾಜಣ್ಣವ್ರು ಮಾತಾಡೋಂಥ ಟೈಮಲ್ಲಿ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇದ್ದೀನಿ, ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತೀರಿ. ತನಿಖೆಯಲ್ಲಿ ಕೂಡ ಪ್ರಾರಂಭ ಆಗಿಲ್ಲ. ಇವತ್ತು ತನಿಖೆ ಆಗಬೇಕನ್ನೋಂಥ ಟೈಮಲ್ಲಿ ಇವತ್ತು ಏನು ರಾಗ ಏನು ಬದಲು ಮಾಡ್ತಾ ಇದ್ರಿ. ಒಂದು ಕಡೆ ಕಂಪ್ಲೇಂಟ್ ರಾಜಣ್ಣವ್ರು ಕೊಟ್ಟರೆ ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೇವೆ, ಸದನದಲ್ಲಿ ಏನು ಹೇಳ್ತಾರೆ ತಕ್ಷಣ ನಾವು ಕಂಪ್ಲೇಂಟನ್ನು ಫೈಲ್ ಮಾಡ್ತೀವಿ, ಎಂಕ್ವೈರಿ ಪ್ರಾರಂಭ ಮಾಡ್ತೀವಿ. ಸದನದಲ್ಲಿ ಹೇಳ್ತಾರೆ, ಸದನ ಹೊರಗಡೆ ಬಂದು ರಾಗ ಬದಲಾವಣೆ ಮಾಡಿ ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ ಅಂತ ಇವರೇ ಹೇಳ್ತಾರೆ. ಒಂದು ಹೇಳಿಕೆ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲೊಂದು ಹೇಳಿಕೆ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇವೆಲ್ಲ ಇರುವಂಥ ಟೈಮಲ್ಲಿ ಇವತ್ತು ಯಾವುದೇ ಒಬ್ಬ ರಾಜಕಾರಣಿಗೆ ಇವತ್ತು ಚಾರಿತ್ರ್ಯ ಮಾಡೋಂಥ ಕೆಲಸ ಯಾರೊಬ್ಬರು ಕೂಡ ಮಾಡಬಾರ್ದು ಅನ್ನೋಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.